ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಹೈದರಾಬಾದಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಾರ. ಆ ರಾಜಕಾರಣಕ್ಕೆ ಬಳಸ್ಕೊಂಡು ಇವತ್ತು ಬಹಳಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ. ನೋಡೋಣ ಅವ್ರು ಕೂಡ ಈ ಮಕ್ಕಳು SC ಮಕ್ಕಳ ಹಣ, ಈ ಜನಾಂಗದ ಹಣವನ್ನು ತಗೊಂಡು ಇವತ್ತು MP ಗಳಾಗಿರ್ಬೋದು, MLAಗಳಾಗಿರ್ಬೋದು. ಆದರೆ ಎಲ್ಲೊಂದು ಕಡೆ ಭಗವಂತ ನೋಡ್ತಿರ್ತಾನ, ಈ ನಾಡಿನಲ್ಲಿದ್ದಂಥ ಜನರು ನೋಡ್ತಿರ್ತಾರೆ, ಜೀವಂತವಾಗಿ ನೋಡ್ತಿರ್ತಾರೆ. ಇವತ್ತು ದೊಡ್ಡ ದುರಂತವನ್ನು ನಡೆದೋಗಿದೆ. ಆಕಸ್ಮಿಕವಾಗಿ ಅವ್ರಿಗೇನ ಮಾನ ಮರ್ಯಾದೆ ಇದ್ರಿಗಿನ ಅವ್ರು ಸಾಂದಿದೆ ಏನಕ್ಕಿದ್ದರೆ ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಈ ರಾಜ್ಯದಲ್ಲಿದ್ದಂಥ ಜನರು ಸುಮ್ಮನೆ ಬಿಡಲ್ಲ. ಯಾಕಂದರೆ ಸರ್ಕಾರಗಳು ಬರ್ಬೋದು, ಸರ್ಕಾರಗಳು ಹೋಗ್ಬೋದು, ಆದರೆ ಮಂತ್ರಿ ಅನ್ನೋಂಥ ವ್ಯಕ್ತಿಗಳು, ಸರ್ಕಾರದ ಜನಪ್ರತಿನಿಧಿಗಳು ಹೆಂಗಿರಬೇಕು ಅನ್ನೋಂಥದ್ದು ಅವ್ರಿಗೆ ಜ್ಞಾನ ಇರಬೇಕಾಗುತ್ತೆ. ಸರ್ಕಾರದ ಹಣವನ್ನೇ ನುಂಗಾಕ್ತಾರಂದ್ರೆ ಇನ್ನು ಇವ್ನು ರಾಜಕಾರಣಿಗಳ ಅನ್ನೋಕ್ಕೆ ಏನು ಯೋಗ್ಯತೆ ಇದೆ ಇವರಿಗೆ? ಸರ್ಕಾರ ಅನ್ನೋಕ್ಕೆ ಏನು ಯೋಗ್ಯತೆ ಇದೆ ಇವತ್ತು? ಮೊನ್ನೆ ಮುಖ್ಯಮಂತ್ರಿಗಳು ಬಂದಂಥ ಟೈಮಲ್ಲಿ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರವ್ರಿಗೆ ಮಂತ್ರಿ ಕೊಡ್ತೀವಿ. ಕೊಡ್ರಿ, ನಾವೇನು ಬ್ಯಾಡ ಅನ್ನೋಕೆ ಹೋಗಲ್ಲ. ಫಸ್ಟ್ ನಿಗಮದ ಹಣ ಕಟ್ಟಿರಲ್ಲ, ಆ ಬಡವರ ಹಣ ಇವತ್ತು 187 ಕೋಟಿ, ನೀವೇನು ಭ್ರಷ್ಟಾಚಾರ 100 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು, ಅಷ್ಟೋ ಕಟ್ಟಿದ್ರಿ. ಇನ್ನು ಸಾಕಷ್ಟು 90 ಕೋಟಿನ ಬಾಕಿ ಇದೆ. ಇವತ್ತು ಮಕ್ಕಳಿಗೆ ಇವತ್ತು ಅದು ತೊಂದರೆದಲ್ಲಿರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ. SC ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ, ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಪ್ರೋತ್ಸಾಹನೆ ಸಿಗ್ತಾ ಇಲ್ಲ. ಇದಕ್ಕೆ ಯಾರು ಜವಾಬ್ದಾರಿ? ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ನಿಮ್ಗೇನೋ ಒಂದು ಕಡೆ ಅಧಿಕಾರ ಇದೆ ಅಂತ ನಡ್ಸ್ಕೊಂಡೋದ್ರಿಂದ ಜನರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ನಿಮಗೆ ಮಾಡ್ತಾರನ್ನಂತ ಹೇಳ್ಬೇಕಾಗುತ್ತೆ. ನಾನು ಸರ್ ಬೇರೆ ಬಿಜೆಪಿ ಹೋರಾಟ ಯಾವ ರೀತಿ ಇರುತ್ತೆ ಇಡೀ ದಾಳಿ ಆಗಿದೆ, ಮುಂದೆ ಮಹಾನಾಯಕರು ಬೇರೆ ಅವರ ಹೆಸರು ಬಯಲಾಗುತ್ತೆ ಇಡೀ ದಾಳಿಯಿಂದ ತನಿಖೆಯಲ್ಲಿ. ಮಹಾನಾಯಕರು ಯಾರು ನೋಡೋಣ. ಯಾಕಂದ್ರೆ ಇವತ್ತು ಕೇವಲ ಯಾರು ಇತಿಹಾಸದಲ್ಲಿ ಅನೇಕ ಸರ್ಕಾರಗಳು ನಾವು ನೋಡಿದ್ವಿ. ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ಅಂತೇಳಿ ಮಾಡಬೇಕು. ಆದರೆ ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸರ್ಕಾರದ ಹಣನೇ ವೈಟ್ ಅಮೌಂಟನ್ನೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಟ್ಟಾರ. ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ವರ್ಗಾವಣೆ ಬೇರೆ ಕಡೆ ಇವತ್ತು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಮಾಡಿ ಅಲ್ಲಿಂದ ಡ್ರಾ ಮಾಡಿದ್ದಾರೆ. ಕೇವಲ ಮಂತ್ರಿಗಳು ಒಬ್ಬರೇ ನಿಂದ ಇದು ಸಾಧ್ಯ ಆಗಲ್ಲ. ಎಲ್ಲರೂ ಕೂಡ ಶಾಮೀಲಿದ್ದಾರೆ ಇದರಲ್ಲಿ. ಇಷ್ಟೊಂದು ದೊಡ್ಡ ಅಮೌಂಟು, ಇಷ್ಟೊಂದು 187 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇವತ್ತು ಇಷ್ಟೊಂದು ಇಡೀ ದಾಳಿಗಳು ಆಗ್ತಾ ಇದಾವೆ, ತನಿಖೆಗಳಾಗ್ತಾ ಇದಾವೆ. ಬಹುಶಃ ಅದೇನೋ ಪ್ರೂವ್ ಆದ್ರಿಂದ ಅವ್ರ ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ. ಪೊಲಿಟಿಕಲ್ ಪಾರ್ಟೀಸ್ ಹೇಳ್ಬೋದು ಎಲ್ಲೋ ರಾಜಕೀಯ ಷಡ್ಯಂತ್ರದಿಂದ, ಅದು ಬೇರೆ. ಈ ವಿಚಾರವನ್ನು ರಾಜಕೀಯ ಷಡ್ಯಂತ್ರ ಅನ್ನೋಕೆ ಯಾವ ಪೊಲಿಟಿಕಲ್ ಪಾರ್ಟೀಸ್ಗೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಈ ವಿಚಾರನೇ ಬೇರೆ ಸಬ್ಜೆಕ್ಟ್. ಇದು ಸರ್ಕಾರದ ಹಣ. ಇದು ಸರ್ಕಾರದ ಹಣ, ಇವತ್ತು SC ಜನಾಂಗದ ಹಣ. ಇದು ಈ ಹಣವನ್ನೇ ದುರುಪಯೋಗ ಮಾಡ್ಕೊಂಡಂತ ಕೆಲಸ ಮಾಡಿದ್ದಾರೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದ್ರಿಗಿನ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಹಂತಕ್ಕೆ ತಲುಪಬೇಕಾಗುತ್ತೆ. ಅಕಸ್ಮಾತ್ ಪ್ರೂವ್ ಆದರೆ ಅವ್ರ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ. ಬಹುಶಃ ಯಾವತ್ತು ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲರೂ ಕೂಡ ಡಿಕ್ಲರೇಷನ್ ಕೊಟ್ಟಿರ್ತೀವಿ, ನಮಗೆ ಇಷ್ಟು ಆಸ್ತಿ ಅಂತ ಹೇಳಿ ಕೊಟ್ಟಿರ್ತೀವಿ. ಇವತ್ತು ಇಷ್ಟಿಷ್ಟು MP ತುಕಾರಾಮರು ಭಾಳ ಪ್ರಾಮಾಣಿಕವಾದಂಥ ರಾಜಕಾರಣಿಗಳು, ಪಾಪ ಸರಳ ಸಜ್ಜನ ರಾಜಕಾರಣಿಗಳು. ಆದರೆ ಈ ರೊಕ್ಕ ತೊಗೊಂಡಂಥ ಟೈಮಲ್ಲಿ ಅದೇ ಮೀಸಲು ಕ್ಷೇತ್ರದಿಂದ ಗೆಲ್ಲಿತಾರ. ಆ ರೊಕ್ಕ ತೊಗೊಂಡಂಥ ಟೈಮಲ್ಲಿ ಗೊತ್ತಾಗಲ್ಲನ ಈ ಜನಾಂಗದ ಹಣ ತಿನ್ಬಾರ್ದನ್ನ ಅಂತ ಗೊತ್ತಾಗಬೇಕಲ್ಲ. ಪ್ರಾಮಾಣಿಕರದ ಬೇಡ ಅಂತ ಹೇಳ್ಬೇಕಾಯ್ತು. ಯಾರಿಗೆ ಮೋಸ ಮಾಡ್ಬೇಕಂದೇಳಿ ನೀವು ನಿಮ್ಮ ಸ್ವಾರ್ಥ ಸಲುವಾಗಿ ಈ ಜನಾಂಗದ ಈ ನಿಗಮವನ್ನೇ ಮುಣಿಗಾಕ್ಸಂತ ಕೆಲಸ ಮಾಡಿದ್ರಿ ನೀವೆಲ್ಲರೂ ಸೇರಿಕೊಂಡು.